ಇಲ್ಲಿ ಮಧುಮೇಹ ಯಾಕೆ ಬರುತ್ತೆ? ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಲ್ಲೇ ಬರುತ್ತೆ, ಕೆಲವೊಬ್ಬರಿಗೆ ಅವರು ಏಜ್ 40-30 ಆದಮೇಲೆ ಬರ್ಬೋದು. ಅಂದರೆ ಯಾವ ವಯಸ್ಸಿನಲ್ಲಿ ಬೇಕಾದ್ರೆ ಮಧುಮೇಹ ಬರ್ಬೋದು. ಅಂದರೆ ಸಾಮಾನ್ಯವಾಗಿ ಮಧುಮೇಹ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ನಮ್ಮ ರಕ್ತದಲ್ಲಿನ ಇನ್ಸುಲಿನ್ ಅನ್ನೋದು ಹಾರ್ಮೋನ್ ಅಂತ ಹೇಳ್ತೀವಿ. ಆ ಇನ್ಸುಲಿನ್ ಹಾರ್ಮೋನು ಪ್ರಮಾಣ ಏನಾದರೂ ಕಮ್ಮಿ ಆದರೆ ಅದರಿಂದ ನಾವು ಮಧುಮೇಹ ಬರೋ ಚಾನ್ಸಸ್ ಇರುತ್ತೆ. ಅದು ಹಾರ್ಮೋನ್ ಕಮ್ಮಿ ಆಗಿರೋದನ್ನು ಯೂಶ್ವಲಿ ಅಂದರೆ ಉತ್ಪತ್ತಿ ಆಗಿರೋದು ಕಮ್ಮಿ ಆಗಿರ್ಬೋದು ಒಂದು. ಆಮೇಲೆ ಕೆಲವೊಬ್ಬರಿಗೆ ಟೈಪ್ 2 ಡಯಾಬಿಟಿಸ್ ಅಂತ ಒಂದು ವಿಧ ಇದೆ. ಅದರಲ್ಲಿ ಏನಾಗುತ್ತೆ, ಹಾರ್ಮೋನ್ ಪ್ರಮಾಣ ಕರೆಕ್ಟಾಗೇ ಇರುತ್ತೆ. ಬಟ್ ಏನಂದರೆ ಹಾರ್ಮೋನ್ ಹೋಗ್ಬಿಟ್ಟು ನಾವು ಎಂಡ್ ಆರ್ಗನ್ ಅಂತಂದರೆ ಅದು ಎಲ್ಲಿ ಕೆಲಸ ಮಾಡಬೇಕಲ್ಲ ಆ ಕೆಲಸ ಕರೆಕ್ಟಾಗಿ ಮಾಡ್ತಾ ಇರಲ್ಲ. ಸೊ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ಎಷ್ಟೊಂದು ಥಿಯರೀಸ್ ಇದೆ ಶುಗರ್ ಬರೋಕ್ಕೆ ಕಾರಣ ಏನು ಅಂತ. ಬಟ್ ಅದ್ರ ಬಗ್ಗೆ ಸಾಮಾನ್ಯವಾಗಿ ಹೇಳ್ಬೇಕಾಗಿರೋದು ಒಂದೇನಂದರೆ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರ್ಬೋದು. ಇನ್ನೊಂದೇನಂತ ಇನ್ಸುಲಿನ್ ಉತ್ಪತ್ತಿ ಆದ್ರೂ ಅದು ಕೆಲಸ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಆಗಿದೆ ಅಂತ. ಸೊ ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಇವೆರಡು ಕಾರಣಗಳು ಇರುತ್ತೆ.